ಯಾತ್ರೆ ಶುರುವಾದ 5 ದಿನಕ್ಕೆ ಅಮರನಾಥ ಶಿವಲಿಂಗ ಕರಗೋದಕ್ಕೆ ಶುರುವಾಗಿದೆ. ಇದು ದೇವರ ಕೋಪನ, ಅಶುಭ ಸೂಚನೆನ, ಪ್ರಕೃತಿ ವಿಕೋಪನ, ಅಷ್ಟಕ್ಕೂ ತಂತಾನೆ ರೂಪುಗೊಳ್ಳುವ ಶಿವಲಿಂಗ ಕರಗಲು ಆರಂಭಿಸಿದ್ದು ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ಅಮರನಾಥ ಶಾಸ್ತ್ರಿ. ಬರೋಬ್ಬರಿ ಒಂದು ವರ್ಷ ಪೂರ್ತಿ ಕಾದು ಭಕ್ತರು ದೇಶದ ವಿವಿಧ ಭಾಗಗಳಿಂದ ಅಮರನಾಥ ಯಾತ್ರೆ ಕೈಗೊಳ್ತಾರೆ. ಈ ಪವಿತ್ರ ಗುಹೆಯಲ್ಲಿ ತಂತಾನೆ ಉದ್ಭವಿಸಿಕೊಳ್ಳುವ ಹಿಮಲಿಂಗದ ದರ್ಶನ ಮಾಡಿ ಪುನೀತರಾಗ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ಹಿಮಾಲಯ ಅಂದರೆ ಬರೀ ಪರ್ವತಗಳ ಸಾಲಲ್ಲ, ಬದಲಿಗೆ ಅದು ದೇವಾನುದೇವತೆಗಳು ವಾಸವಿರುವ ಸ್ಥಳ. ಅದರಲ್ಲೂ ಕಾಶ್ಮೀರದಲ್ಲಿರುವ ವಿಶ್ವ ಪ್ರಸಿದ್ಧ ಅಮರನಾಥ ಗುಹೆಯ ಹಿಮಲಿಂಗ ಅಂದರೆ ಕೋಟ್ಯಾಂತರ ಶಿವಭಕ್ತರ ಆರಾಧ್ಯ ದೈವ. ಈ ಹಿಮಲಿಂಗ ಪ್ರಕೃತಿ ಸಹಜವಾಗಿ ಪ್ರತಿ ವರ್ಷ ಮೇ ತಿಂಗಳಲ್ಲೇ ರೂಪುಗೊಳ್ಳುತ್ತೆ. ಜುಲೈ ತಿಂಗಳಲ್ಲಿ ಅಮರನಾಥ ಯಾತ್ರೆ ಆರಂಭವಾಗುತ್ತೆ. ಆಗಸ್ಟ್ ಮುಗಿಯೋವರೆಗೂ ಭಕ್ತರು ಈ ಹಿಮಲಿಂಗದ ದರ್ಶನ ಪಡಿತಾರೆ. ಆದರೆ ಈ ಬಾರಿ ಜುಲೈನಲ್ಲಿ ಭಕ್ತರಿಗೆ ಆಘಾತ ಎದುರಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾತ್ರೆ ಶುರುವಾದ ಕೆಲವೇ ದಿನಗಳಲ್ಲಿ ಶಿವಲಿಂಗ ಕರಗಿ ಹೋಗಿದೆ. ಅಮರನಾಥ ಯಾತ್ರೆ ಶುರುವಾದ 5 ದಿನಗಳಲ್ಲಿ 90% ಕರಗಿದ ಹಿಮಲಿಂಗ ಈಗ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ಯಾತ್ರೆಗೆ ಹೋಗಿರೋ ಆರಂಭದ ಬ್ಯಾಚ್ನ ಭಕ್ತರು ಶೇರ್ ಮಾಡಿರುವ ಫೋಟೋಗಳು ಚರ್ಚೆಗೆ ಗ್ರಾಸವಾಗಿದೆ. ಅಸಲಿಗೆ ಪ್ರತಿ ವರ್ಷ 50ಕ್ಕೂ ಹೆಚ್ಚು ದಿನಗಳ ಕಾಲ ಗಟ್ಟಿಯಾಗಿ ಇರ್ತಾ ಇದ್ದ ಹಿಮಲಿಂಗ ಈ ಬಾರಿ ಕೇವಲ 5 ದಿನಕ್ಕೆ ಕರಗೋಕೆ ಕಾರಣ ಏನು? ಇದು ಶಿವನ ಕೋಪನ, ಅಥವಾ ಕ್ಲೈಮೇಟ್ ಚೇಂಜ್ ಅನಾಹುತನ, ಅಥವಾ ಮಿತಿ ಮೀರ್ತಾ ಇರುವ ಭಕ್ತರ ಸಂಖ್ಯೆ ಮತ್ತು ಅಲ್ಲಿನ ಸರ್ಕಾರ ಕೈಗೊಳ್ತಾ ಇರುವ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದಕ್ಕೆ ಕಾರಣನಾ ಎನ್ನುವ ಪ್ರಶ್ನೆಗಳು ಕಾಡಲಾರಂಭಿಸಿವೆ. ಹಲವು ಭಕ್ತರ ನಂಬಿಕೆ ಪ್ರಕಾರ ಈ ರೀತಿ ಯಾತ್ರೆ ಮುಗಿಯೋ ಮುಂಚೆನೇ ಶಿವಲಿಂಗ ಕರಗಿದ್ರೆ ಮುಂದೆ ದೇಶದ ಹಲವು ಭಾಗಗಳಲ್ಲಿ ಕೆಟ್ಟ ಘಟನೆಗಳು ಸಂಭವಿಸುತ್ತವಂತೆ. 2022ರಲ್ಲಿ ಸಂಭವಿಸಿದ ರೀತಿಯೇ ನೈಸರ್ಗಿಕ ವಿಕೋಪಕ್ಕೂ ತುತ್ತಾಗಬಹುದು ಅನ್ನೋದು ಕೂಡ ಭಕ್ತರ ಆತಂಕಕ್ಕೆ ಕಾರಣ ಆಗಿದೆ. ಆದರೆ ಅಸಲಿಗೆ ಅಮರನಾಥ ಗುಹೆಯ ಹಿಮಲಿಂಗ ಸಂಪೂರ್ಣ ಕರಗೋಕೆ ಪ್ರಮುಖ ಕಾರಣ ಅಂದರೆ ಅದು ಅಸಹಜ ತಾಪಮಾನ ಏರಿಕೆ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಈ ಬಾರಿ ಬೇಸಿಗೆಯ ತಾಪಮಾನ ಮೊದಲಿಗಿಂತಲೂ ಗಣನೀಯವಾಗಿ ಹೆಚ್ಚಾಗಿದೆ. ಅಲ್ಲದೆ ಗ್ಲೋಬಲ್ ವಾರ್ಮಿಂಗ್ ಪರಿಣಾಮವಾಗಿ ಹಿಮ ನದಿಗಳು ವೇಗವಾಗಿ ಕರಗ್ತಾ ಇದ್ದು ಗುಹೆಯ ಸುತ್ತಮುತ್ತ ಮೊದಲಿದ್ದ ತಂಪು ವಾತಾವರಣ ಈಗ ಇಲ್ಲದಂತಾಗಿದೆ. ಇದು ಕೂಡ ಹಿಮಲಿಂಗ ಕರಗೋಕೆ ಪ್ರಮುಖ ಕಾರಣವಾಗಿರ್ಬೋದು. ಅಮರನಾಥ ಯಾತ್ರೆ ಆರಂಭವಾದ ಮೊದಲ 4 ದಿನಗಳಲ್ಲಿ ಸುಮಾರು 85,000ಕ್ಕೂ ಹೆಚ್ಚು ಭಕ್ತರು ಗುಹೆಯೊಳಗೆ ಪ್ರವೇಶಿಸಿದ್ರು. ಈವರೆಗೆ ಸುಮಾರು 1.5 ಲಕ್ಷ ಭಕ್ತರು ಭೇಟಿ ನೀಡಿದ್ದಾರೆ. ಈ ಕಿರಿದಾದ ಗುಹೆಯೊಳಗೆ ಎಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ಹಾದು ಹೋಗುವಿಕೆ, ಅವರ ಉಸಿರಾಟ, ದೇಹದ ಶಾಖ ಅಲ್ಲಿನ ವಾತಾವರಣವನ್ನೇ ಬದಲಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನ ದೇಹದಿಂದ ಹೊರಹೊಮ್ಮುವ ರೇಡಿಯಂಟ್ ಹೀಟ್ ಅಂತ ನಾವೇನು ಕರಿತೀವಲ್ವಾ, ಅದು ಗುಹೆಯೊಳಗಿನ ಕಾರ್ಬನ್ ಡೈಆಕ್ಸೈಡ್ ಮಟ್ಟವನ್ನು ದಿಢೀರನೆ ಹೆಚ್ಚಿಸಿ ಹಿಮಲಿಂಗವನ್ನು ಮೇಣದಂತೆ ಕರಗಿಸೋಕೆ ಕಾರಣವಾಗಬಹುದು. ಕಾಶ್ಮೀರ ಕಣಿವೆಯಲ್ಲಿ ವ್ಯಾಪಕವಾಗಿ ನಡೀತಾ ಇರುವ ಮರಗಳ ಕಡಿತ, ಅಕ್ರಮ ಗಣಿಗಾರಿಕೆ ಕೂಡ ಈ ರೀತಿ ಲಿಂಗ ಕರಗೋಕೆ ಕಾರಣವಾಗುತ್ತೆ. ಆದರೆ ಭಕ್ತರು ಮಾತ್ರ ದೊಡ್ಡ ವಿಕೋಪಕ್ಕೆ ಕಾರಣವಾಗಬಹುದು ಅಂತ ಮಾತಾಡ್ಕೊಳ್ತಾ ಇರೋದಂತೂ ಸತ್ಯ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.